ಇದು ಗದ್ದೆ ಬೈಲು. ಅಲ್ಲಿ ಕೆರೆ ಇದೆ, ಅಲ್ಲೊಡಿ ಕೆರೆ ಕಾಣ್ತಾ ಇದೆಯಲ್ಲ, ಅದು ಯಾವ ಊರು ಕೆರೆ, ಈ ಊರು ಕೆರೆನಾ ಕಲ್ಸಿಂದದ ಕೆರೆನಾ ನನಗಂತೂ ಗೊತ್ತಿಲ್ಲ. ಇದು ಗದ್ದೆ ಬೈಲು. ಈ ಕಡೆನೂ ಬೈಲಿದೆ. ಗದ್ದೆ ಬೈಲು ಅಂದರೆ ಯೂಶಲಿ ನಿಮಗೆ ಗೊತ್ತಿರ್ಬೇಕು, ಗದ್ದೆ ಬೈಲು ಅಂದರೆ ಭತ್ತ ಬೆಳೆಯೋ ಜಾಗ ಅಂತ. ಈ ಮುಂದಿನ ಊರು ಯಾವುದು ನೋಡೋಣ ಬನ್ನಿ. ಇಲ್ಲಿ ತೆಂಗಿನ ತೋಟ. ಮುಂದಿನ ಊರು ಗುಲ್ಸಿಂದ. ಅದು ಕಲ್ಸಿಂದ, ಇದು ಗುಲ್ಸಿಂದ ಊರಿದು. ಇಲ್ಲೊಂದು ಹಂಪಿತ್ತು, ತೆಗ್ದಾಕಿದ್ದಾರೆ. ಈಶ್ವರ ಸ್ವಾಮಿ ದೇವಸ್ಥಾನ ಅದು. ಇದು ನೋಡಿ ಗೌರ್ಮೆಂಟ್ ಸ್ಕೂಲು. ಇದಾದ್ಮೇಲೆ ಒಳ್ಳೆ ಆರ್ಚ್ ಇದೆ ಇಲ್ಲಿ. ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ. ಯಾವ ದೇವಸ್ಥಾನ ನೋಡ್ಕೊಂಡು ದೊಡ್ಡ ಊರು ಗುಲ್ಸಿಂದ. ದೇವಸ್ಥಾನ ಇದೆ ಇಲ್ಲಿ ನೋಡಿ, ರಾಘವೇಂದ್ರ ಸ್ವಾಮಿ ಪೂಜಾ ಮಂದಿರ ಇದೆ. ಇದು ಭೂದೇವಿ, ಶ್ರೀದೇವಿ ಭೂದೇವಿ ದೇವಸ್ಥಾನ. ತೇರಿನ ಮನೆ. ಇಲ್ಲಿ ಒಂದು ಮಂಟಪ ಇದೆ. ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ಗುಲ್ಸಿಂದದ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ. ಮನೆ ನೋಡಿ ಎಷ್ಟು ಸಕ್ಕತ್ತಾಗಿದೆ, ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ. ಗುಲ್ಸಿಂದದ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ. ಆರ್ಚ್ ಮಾತ್ರ ಸಖತ್ತಾಗಿ ಕಟ್ಟಿದ್ದಾರೆ. ಇದು ಲಕ್ಷ್ಮೀ ರಂಗನಾಥ ಸ್ವಾಮಿ ಪ್ರಾವಿಷನ್ ಸ್ಟೋರ್, ದಿನಸಿ ಅಂಗಡಿ. ಹಳೆ ಮನೆ ನೋಡಿ. ಇದನ್ನ ನೋಡಿ, ಇದು ಅಂಗನವಾಡಿ. ಇದು ಗೌರ್ಮೆಂಟ್ ಸ್ಕೂಲು. ಎಲ್ಲ ಗೌರ್ಮೆಂಟ್ ಸ್ಕೂಲು ಎಷ್ಟೆಷ್ಟು ದೊಡ್ಡದಿದೆ ನೋಡಿ. ಗುಲ್ಸಿಂದದ ಡೈರಿ. ಅಲ್ಲಿ ಸಮುದಾಯ ಭವನ ಇರಬೇಕದು, ಅಲ್ಲೊಂದು ಫ್ಲಾಗ್ ಇತ್ತು. ಇದು ಡೈರಿ ನೋಡಿ. ಎಷ್ಟು ಹಳೆ ಮನೆಗಳಿದೆ ನೋಡಿ. ಇಲ್ಲೊಂದು ಹಳೆ ಮನೆ ಇದೆ, ಎಷ್ಟು ಸಖತ್ತಾಗಿದೆ ನೋಡಿ. ಇಲ್ಲಿ ಕಂಬದ ಮನೆ. ಇದಿಷ್ಟು ಗುಲ್ಸಿಂದದ ವಿಡಿಯೋ. ಹೇಗನ್ನಿಸ್ತು? ಚೆನ್ನಾಗಿದೆಯಾ? ಅಂದರೆ ನಾನು ಮಾಡ್ತಾ ಇರೋವಂಥ ಒಂದು ಕಂಟೆಂಟ್, ಅಂದರೆ ನಾನು ಆಯ್ಕೆ ಮಾಡ್ಕೊಂಡಿರೋವಂಥ ಕಂಟೆಂಟ್ ಚೆನ್ನಾಗಿದೆಯಾ? ನನ್ನ ಬೈಕ್ ರೈಡಲ್ಲಿ ನಾನು ಎಲ್ಲೆಲ್ಲಿ ಹೋಗ್ತೀನಿ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ನನ್ನ ಚಾನಲಲ್ಲಿ ಹಾಕಬೇಕು ಅನ್ನೋದು ನನ್ನ ಆಸೆ. ಈ ಒಂದು ಐಡಿಯಾ ಹೇಗಿದೆ ಅನ್ನೋದನ್ನು ನೀವು ತಿಳಿಸಿ ನೋಡೋಣ. ಇಲ್ಲಿ ನೋಡಿ ಮತ್ತೆ ಕಬ್ಬು. ಇಲ್ಲೊಂದು ಊರಿದೆ. ಈ ಊರು ಚಿಕ್ಕ ಊರು ಥರ ಕಾಣ್ತಾ ಇದೆ ನನಗೆ. ಚಿಕ್ಕ ಊರ ದೊಡ್ಡ ಊರ ಗೊತ್ತಿಲ್ಲ ನೋಡಿ. ಆ ಕಡೆ ಎಲ್ಲೂ ಊರು ಕಾಣ್ತಾ ಇಲ್ಲ. ಇಲ್ಲೊಂದು ಸ್ವಲ್ಪ ಮನೆ ಇದೆ, ಇಲ್ಲೊಂದು ಸ್ವಲ್ಪ ಮನೆ ಇದೆ. ಇದು ಯಾವ ಊರು ಅಂತ ಹೇಳ್ತೀನಿ ಬನ್ನಿ. ಈ ಊರು ಯಾವ ಊರು? ಎಲ್ಲೂ ಬೋರ್ಡೇ ಕಾಣ್ತಾ ಇಲ್ಲಪ್ಪ. ಯಾವ ಊರು ಅಂತ ಗೊತ್ತಾಗ್ಲಿಲ್ಲ ನನಗೆ. ಮೇ ಬಿ ಇದನ್ನು ಗುಲ್ಸಿಂದಕ್ಕೆ ಸೇರ್ಕೊಳ್ಳುತ್ತಾ ಏನೋ ಗೊತ್ತಿಲ್ಲ. ಇರ್ಬೋದು, ಗುಲ್ಸಿಂದಕ್ಕೆ ಸೇರ್ಕೋಬೋದು. ನೋಡಿ ಈ ಹೈವೇ ಕಾಣ್ತಾ ಇದೆಯಲ್ಲ, ಅದೇ ನಮ್ಮ ಹಾಸನ್ ಮತ್ತು ಮಂಗಳೂರು ಹೈವೇ, ಮಂಗಳೂರು ಹೈವೇ. ಅದರ ಕೆಳಗಡೆ ಬ್ರಿಡ್ಜಲ್ಲಿ ನಾನು ಹೋಗ್ತಾ ಇದ್ದೀನಿ ನೋಡಿ. ಒಳ್ಳೆ ಯಾವುದೋ ಫಿಯಟ್ ಕಾರ ಯಾವುದೋ ನಿಲ್ಸಿದ್ದಾರೆ, ಹಳೇ ಕಾರು. ಸಿಟಿ ಸ್ವಲ್ಪ ಕನೆಕ್ಟ್ ಆಗ್ತಾ ಹೋಗುತ್ತೆ, ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಚನ್ನರಾಯಪಟ್ಟಣಕ್ಕೆ. ಬಟ್ ಇನ್ನೂ ಸಿಟಿ ತುಂಬ ದೂರ ಇದೆ. ನೋಡಿ ಈ ಊರು ಯಾವ ಊರು? ಈ ಊರು ಯಾವ ಊರು ನನಗಂತೂ ಗೊತ್ತಾಗ್ತಾನೆ ಇಲ್ಲ. ಬೋರ್ಡೇ ಕಾಣ್ತಾ ಇಲ್ಲ. ಯಾಕೆಂದರೆ ಎಲ್ಲ ಊರು ನನಗೆ ಗೊತ್ತಿರಲ್ಲ. ಯಾಕೆಂದರೆ ಊರುಗಳನ್ನೆಲ್ಲ ನಾನು ಹೇಳ್ತಾ ಇರೋದು ಬೋರ್ಡ್ಗಳು ನೋಡಿ. ಆ ಬೋರ್ಡ್ಗಳು ಯಾವುದು ಅಂತ ಸಿಗ್ತಾ ಇಲ್ಲ. ಸ್ಕೂಲ್ ಇದ್ದರೆ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ ಯಾವ ಊರು ಅಂತ. ನೋಡಿ ಇನ್ನೂ ಹಳೆ ಕಾಲದ ಆಂಟೆನ್ ಇದೆ ಆ ಮನೇಲಿ. ಹಸುಗಳು ಕಟ್ಟಿದ್ದಾರೆ. ಇಲ್ಲೊಂದು ವಾಟರ್ ಪ್ಯೂರಿಫೈಯರ್ ಪ್ಲಾಂಟ್ ಇದೆ, ಅಂದರೆ ಮಿನರಲ್ ವಾಟರ್ ಮಾಡೋದು ನೋಡಿ. ಅದೇ ಇರಬೇಕು, ನೆನಪಿದೆ. ಯಾವಾಗೂ ಒಂದ್ಸರಿ ಅಲ್ಲಿಂದ ನಾವು ವಾಟರ್ ಕ್ಯಾನ್ ತೊಗೊಂಡೋಗಿದ್ದೆ, ಅದು ನೆನಪಿದೆ ನನಗೆ. ಇಲ್ಲಿ ಒಂದು ದೇವಸ್ಥಾನ ಇದೆ, ಚಿಕ್ಕ ದೇವಸ್ಥಾನ. ಮತ್ತೆ ಒಂದು ಊರು ಕನೆಕ್ಟ್ ಆಯಿತು ನನಗೆ ನೋಡಿ. ಇಲ್ಲೆಲ್ಲ ಎಷ್ಟು ಹಳೆ ಮನೆಗಳಿದೆ ನೋಡಿ. ಈ ಥರ ಹಳೆ ಮನೆಗಳು ಈ ಊರಲ್ಲಿ ತುಂಬ ಹಳೆ ಮನೆಗಳಿದೆ ನೋಡಿ. ಚೌರ್ಗೆ ಮನೆ ಅಂದರೆ 4 ಕಡೆ ಹಂಚಾಕಿ ಇದನ್ನು ಮಾಡಿರ್ತಾರೆ. 4 ಕಡೆ ಮಳೆ ಬಂದರೆ ನೀರು ಹೋಗುತ್ತೆ. ಎಷ್ಟು ಹಳೆ ಮನೆ, ಮಣ್ಣಿನ ಗೋಡೆ ಮನೆಗಳು. ನಿಜವಾಗ್ಲೂ ಈ ಥರ ಮನೆಗಳಲ್ಲಿ ನೀವೇನಾದರೂ ವಾಸ ಮಾಡಿದ್ರೆ ನಿಮಗೆ ಸೆಕೆ
ಅಥವಾ ಚಳಿ ಇದು ಯಾವುದು ಫೀಲ್ ಆಗಲ್ಲ. ಎಷ್ಟು ಸಖತ್ತಾಗಿರುತ್ತೆ ಅದ್ರ ಒಳಗಡೆ ನಿಮಗೆ ಅಂದರೆ ತುಂಬಾ ಸಖತ್ತಾಗಿರುತ್ತೆ. ನಾವು ಅಷ್ಟೇ ಈಗೆಲ್ಲ ಅದು ಬೇಕು ಇದು ಬೇಕು RCC ಮನೆ ಬೇಕು ಬಿಲ್ಡಿಂಗ್ ಮನೆ ಬೇಕು ಅಂತ, ಈಗ ಅದೆಲ್ಲ ಏನು ವರ್ಕೌಟ್ ಆಗಲ್ಲ, ಸುಮ್ಮನೆ ಅದೆಲ್ಲ ಆಡಂಬರಕ್ಕಷ್ಟೇ. ಬಟ್ ನಮಗೆ ಮನಃಶಾಂತಿ ಸಿಗಬೇಕು, ನೆಮ್ಮದಿಯಾಗಿರ್ಬೇಕು ಅಂದರೆ ಹಂಚಿನ ಮನೆಯೇ ಬೆಸ್ಟು ನೋಡಿ. ಎಲ್ಲ ಹಂಚಿನ ಮನೆಯೇ. ಇದು ಯಾವ ಊರು? ಕೆರೆ ಚಿಕ್ಕೇನಹಳ್ಳಿ. ಕೆರೆ ಚಿಕ್ಕೇನಹಳ್ಳಿ ಅಂತ ಅರ್ಥ. ಈ ಊರ ಹೆಸರು ಕೆರೆ ಚಿಕ್ಕೇನಹಳ್ಳಿ. ಮೇ ಬಿ ಕೆರೆ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಇದು ಕೆರೆ ಚಿಕ್ಕನಹಳ್ಳಿ ನೋಡಿ. ಕೆರೆ ಚಿಕ್ಕನಹಳ್ಳಿ ಹಳ್ಳಿ ಅಂದರೆ ಊರು. ಆ ಊರಲ್ಲಿ ಎಷ್ಟು ಅಂಗಡಿಗಳಿದೆ, ಎಷ್ಟು ಬಿಸ್ನೆಸ್ ಅಂಗಡಿಗಳಿದೆ ನೋಡಿ. ಎಲ್ಲ ಅದೇನೆ. ಏನೇನು ಅಂಗಡಿ? ಕಬ್ಬಣದ ಅಂಗಡಿ ಇದೆ, ಗೊಬ್ಬರದ ಅಂಗಡಿ ಇದೆ, ದಿನಸಿ ಅಂಗಡಿ ಇದೆ, ಪೆಟ್ರೋಲ್ ಬಂಕ್ ಕೂಡ ಇದೆ. ಇದಾದ್ಮೇಲೆ ನೆಕ್ಸ್ಟು ಕೂರ್ನಹಳ್ಳಿ ಅಂತ ಒಂದು ಊರು ಸಿಗುತ್ತೆ. ಆ ಊರಿಂದ ಚನ್ನರಾಯಪಟ್ಟಣ ಸ್ಟಾರ್ಟ್. ಚನ್ನರಾಯಪಟ್ಟಣದ್ದು ನಾನು ನೆಕ್ಸ್ಟ್ ಟೈಮು ನಾನು ವಿಡಿಯೋ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ. ಇದು ಕೆರೆ ಚಿಕ್ಕನಹಳ್ಳಿ. ಇದಿಷ್ಟು ಕೆರೆ ಚಿಕ್ಕನಹಳ್ಳಿ ವಿಡಿಯೋ. ನೆಕ್ಸ್ಟು ಸಿಗೋದೆ ಗೂರ್ನಹಳ್ಳಿ. ಅಲ್ಲಿಂದನೇ ಚನ್ನರಾಯಪಟ್ಟಣ ಸ್ಟಾರ್ಟ್. ಈ ಕಡೆ ಬಾಗೂರು ರೋಡಲ್ಲಿ ಚನ್ನರಾಯಪಟ್ಟಣ ಸಾಕು. ಅದು ಚನ್ನರಾಯಪಟ್ಟಣದ ಕೆರೆ.